ನಮಸ್ಕಾರ ಸ್ನೇಹಿತರೆ. ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನಮ್ಮ ಹಳ್ಳಿಗಳಲ್ಲಿ 1050 ಅಂದರೆ 10 ಚದರ ಮನೆ ಕಟ್ಟಲು ನಮಗೆ ಸಾಮಗ್ರಿಗಳಾಗಿರ್ಬೋದು ಮತ್ತು ಲೇಬರ್ಗಳಾಗಿರ್ಬೋದು ಎಷ್ಟು ಖರ್ಚು ವೆಚ್ಚ ನಮಗೆ ತಗುಲುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಮಾಹಿತಿ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಯಾಕಂದರೆ ಮನೆ ಅನ್ನೋದು ಎಲ್ಲರಿಗೂ ಒಂದು ಕನಸಾಗಿರುತ್ತೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಗಾದೆ ಮಾತೇ ಇದೆ. ಮೊದಲನೇದಾಗಿ ನಾವು ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾಯಿಲ್ಲ. ಮೊದಲನೇದಾಗಿ ನಾವು ಮನೆ ಕಟ್ಟೋದನ್ನ 2 ಭಾಗವಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಒಂದು ಮೆಟೀರಿಯಲ್ ಪಾರ್ಟು ಮತ್ತು ಒಂದು ಲೇಬರ್ ಪಾರ್ಟು. ಮೆಟೀರಿಯಲ್ ಪಾರ್ಟಲ್ಲಿ ಬಂದು ನಮಗೆ ಸಿಮೆಂಟ್ ಬೇಕಾಗುತ್ತೆ. ಅತ್ಯವಶ್ಯಕವಾಗಿ ಸಿಮೆಂಟು 600 ಬ್ಯಾಗ್ ಬೇಕಾಗುತ್ತೆ. ಇವತ್ತಿನ ಮಾರ್ಕೆಟ್ ರೇಟಲ್ಲಿ OPC ಸಿಮೆಂಟ್ ಬಂದು 400 ರೂಪಾಯಿ ಇದೆ. ಅಂದರೆ ನಮಗೆ ಟೋಟಲಾಗಿ 2,40,000 ರೂಪಾಯಿ ಸಿಮೆಂಟ್ಗೆ ಬೇಕಾಗುತ್ತೆ. ಅದೇ ರೀತಿ ಸ್ಟೀಲ್ ಬೇಕಾಗುತ್ತೆ. ಸ್ಟೀಲು 3,650 kg ಬೇಕಾಗುತ್ತೆ. 1 kgಗೆ ಇವತ್ತು 62.5 ರೂಪಾಯಿ ರೇಟ್ ನಡೀತಾ ಇದೆ. ನಮಗೆ 2,28,000 ರೂಪಾಯಿ ನಮಗೆ ಸ್ಟೀಲ್ಗೆ ಬೇಕಾಗುತ್ತೆ. ಅದೇ ರೀತಿ 40 mm ಜಲ್ಲಿಗೆ ನಮಗೆ ಒಂದು 10,000 ಆದರೆ ಸಾಕು. ಅದೇ ರೀತಿ ಬೋಲ್ಡರ್ಸ್ ಮತ್ತು ಸೈಡ್ ಸ್ಟೋನ್ ಎರಡರಿಂದ ಸೇರಿ ನಮಗೆ ಒಂದು 48,000ಗಳ ಅವಶ್ಯಕತೆ ಇರುತ್ತೆ. ಅದೇ ರೀತಿ 20 mm ಜಲ್ಲಿ ಬಂದು ನಮಗೆ ಒಂದು 40 ಟನ್ ಬೇಕಾಗುತ್ತೆ. 40 ಟನ್ಗೆ ಇವತ್ತು ಟನ್ಗೆ 800 ರೂಪಾಯಿ ಇದೆ. ಅಂದರೆ 32,000 ನಮಗೆ 20 mm ಜಲ್ಲಿ ಬೇಕಾಗುತ್ತೆ. ಅದೇ ರೀತಿ ಎಮ್ ಸ್ಯಾಂಡ್ ಒಂದು ಎಲ್ಲದಕ್ಕೂ ಸೇರಿ ನಮಗೆ ಒಂದು 55 ಟನ್ ಬೇಕಾಗುತ್ತೆ. 55 ಟನ್ನು ಅಂದರೆ 800 ರೂಪಾಯಿ, ಅದು ಕೂಡ ರೇಟ್ ಇದೆ. ಅಂದರೆ 44,000 ರೂಪಾಯಿ ನಮಗೆ ಎಮ್ ಸ್ಯಾಂಡ್ ಬೇಕಾಗುತ್ತೆ. ಅದೇ ರೀತಿ ಪ್ಲಾಸ್ಟಿಂಗ್ ಸ್ಯಾಂಡ್ ಒಂದು 40 ಟನ್ ಆದರೆ ಸಾಕಾಗುತ್ತೆ. ನಮಗೆ ಟನ್ನಿಗೆ 1,500 ರೂಪಾಯಿ ನಡೀತಾ ಇದೆ ಇವತ್ತು. ಅಂದರೆ 60,000 ನಮಗೆ ಪ್ಲಾಸ್ಟಿಂಗ್ ಸ್ಯಾಂಡು ಬೇಕಾಗುತ್ತೆ. ಅದೇ ರೀತಿ ರೆಡ್ ಬ್ರಿಕ್ಸ್ ಬಂದು ನಮಗೆ 18,000 ರೆಡ್ ಬ್ರಿಕ್ಸ್ಗಳು ಬೇಕಾಗುತ್ತೆ. ರೇಟ್ ಬಂದು 10 ರೂಪಾಯಿ ನಡೀತಾ ಇದೆ. ಅಲ್ಲಿಗೆ 1,80,000 ರೂಪಾಯಿ ನಮಗೆ ರೆಡ್ ಬ್ರಿಕ್ಸೇ ಬೇಕಾಗುತ್ತೆ. ನೀವೇನಾದರೂ ಇದರಲ್ಲಿ ಸಿಮೆಂಟ್ ಕಾಂಕ್ರೀಟ್ ಬ್ರಿಕ್ಸ್ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ 65,000ರಿಂದ 70,000 ನೀವು ಸೇವಿಂಗ್ಸ್ ಮಾಡ್ಬೋದು. ಸಾಮಾನ್ಯವಾಗಿ ನಮಗೆ ಸಿಮೆಂಟ್ ಸ್ಟ್ರಕ್ಚರ್ ಕೆಲಸದಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಅನಿಸಲ್ಲ. ಯಾಕೆಂದರೆ 5ರಿಂದ 10 ರೂಪಾಯಿ ಸಿಮೆಂಟ್ ಬ್ಯಾಗ್ ಡಿಫ್ರೆನ್ಸ್ ಇರುತ್ತೆ. ಸ್ಟೀಲಿಗೆ ಒಂದು 50 ಪೈಸಾ ಡಿಫ್ರೆನ್ಸ್ ಇರುತ್ತೆ. ಅದರಿಂದ ಇವಾಗ ನಾವು ಫಿನಿಷಿಂಗ್ ವರ್ಕ್ ಅಂತ ಬಂದಾಗ ಸ್ವಲ್ಪ ನಾವು ಜಾಗರೂಕರಾಗಿರಬೇಕಾಗುತ್ತೆ. ಯಾಕಂದರೆ ಅದೇ ನಿಮಗೆ ಒಳ್ಳೆ ಮೆಟೀರಿಯಲ್ ರೇಟ್ಗೆ ಸೆಕೆಂಡ್ ಕ್ವಾಲಿಟಿ ಮೆಟೀರಿಯಲ್ ಕೊಡೋ ಚಾನ್ಸಸ್ ಇರುತ್ತೆ. ಹಾಗೆ ಅದೇ ರೀತಿ ಮೆಟೀರಿಯಲ್ಗೆ ಡಬಲ್ ರೇಟ್ ಹಾಕೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ನೀವೇ ಮುತುವರ್ಜಿ, ಈ ಫಿನಿಷಿಂಗ್ ಐಟಮ್ಸ್ ಅಂತ ಬಂದಾಗ ನೀವೇ ಮುತುವರ್ಜಿ ವಹಿಸಿದ್ರೆ ತುಂಬ ಅನುಕೂಲ ಇರುತ್ತೆ. ನಿಮಗೆ ನೀವು ಸ್ಕ್ವೇರ್ ಫೀಟ್ಗೆ 100 ಅಥವಾ 150 ರೂಪಾಯಿನ ನೀವು ಇಲ್ಲೇ ಸೇವ್ ಮಾಡ್ಬೋದು. ಫಿನಿಷಿಂಗ್ ಸ್ಟೇಜ್ ಅಂತ ಬಂದಾಗ ಸ್ವಲ್ಪ ಆದಷ್ಟು ಮುತುವರ್ಜಿ ವಹಿಸಿ. ಯಾಕಂದರೆ ಒಂದು ಕಡೆ ಇಲ್ಲದ್ರೆ 4-6 ಕಡೆ ವಿಚಾರಿಸಿ. ರೇಟು ನಿಮಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಫಿನಿಷಿಂಗ್ ಐಟಮ್ಸಲ್ಲಿ. ನೋಡ್ಕೊಂಡು ಯೂಸ್ ಮಾಡಿ. ಬನ್ನಿ ಇವಾಗ ಪೇಂಟಿಂಗಿಗೆ ನಮಗೆ ಇನ್ಸೈಡು ಔಟ್ಸೈಡು ಪ್ರೈಮರು ಮತ್ತು ಪೇಂಟಿಂಗು ಮತ್ತು ಅದೇ ರೀತಿ ಮೇನ್ ಡೋರು ಮತ್ತು ಪೂಜಾ ಡೋರ್ಗೆಲ್ಲ ಪಾಲಿಸಿಂಗ್ ಐಟಮ್ಸ್ನು ಸೇರಿ ನಮಗೆ ಒಂದು 95,000 ಆದರೆ ಸಾಕಾಗುತ್ತೆ. ಅದೇ ರೀತಿ ಟೈಲ್ಸ್ ಬಂದು ನೀವು ರೂಮು ಮತ್ತು ಬಾತ್ರೂಮು ಮತ್ತು ಕಿಚನ್ ವಾಲ್ ಟೈಲ್ಸ್ಗೆ, ಹಾಗೆ ಅದೇ ರೀತಿ ಎಲಿವೇಷನ್ಗೆ ನಿಮಗೆ ಏನು ಎಂಟ್ರೆನ್ಸ್ ಇರುತ್ತೆ ಎಂಟ್ರೆನ್ಸ್ ವಾಲ್ಗೆ, ಮತ್ತು ಪಾರ್ಕಿಂಗ್ ಟೈಲ್ಸು ಹಾಗೂ ಗ್ರಾನೈಟ್ ಬಂದು ನಿಮಗೆ ಹಾಲ್ಗೆ ಹಾಗೂ ಸ್ಟೇರ್ ಕೇಸ್ಗೆ, ಇಷ್ಟು ಸೇರಿಸಿ ನಿಮಗೆ 1,05,000 ಇದ್ದರೆ ಸಾಕಾಗುತ್ತೆ. ಅದೇ ರೀತಿ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಇದೆಯಲ್ಲ, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ನಿಮಗೆ ಗುಡ್ ಕ್ವಾಲಿಟಿನೇ ನಿಮಗೆ ಒಂದು 85,000 ಬೇಕಾಗುತ್ತೆ. ಅಂದರೆ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಮೆಟೀರಿಯಲ್ಲೇ ನಿಮಗೆ 85,000ದಲ್ಲಿ ಎಲ್ಲ ಮೆಟೀರಿಯಲ್ ಸಿಗುತ್ತೆ ನಿಮಗೆ. ಅದೇ ರೀತಿ ಪ್ಲಂಬಿಂಗ್ ಮೆಟೀರಿಯಲ್ ಅಷ್ಟೇ ಒಳ್ಳೆ ಗೇಜ್ ಇರುವಂಥ ಮೆಟೀರಿಯಲ್ಲು ನಿಮಗೆ ಬಾತ್ರೂಮ್ಗೆ ಮತ್ತು ಕಿಚನ್ಗೆ ಮತ್ತು ನಿಮ್ಮದು ಏನು ಯುಟಿಲಿಟಿ ಇರುತ್ತೆ ಎಲ್ಲದಕ್ಕೂ ಸೇರಿಸಿ ಒಂದು 70,000 ಆದರೆ ಸಾಕಾಗುತ್ತೆ. ಅದೇ ರೀತಿ ನಿಮಗೆ ವುಡ್ ಬೇಕಲ್ವಾ, ವುಡ್ಡನ್ನು ನೀವು ಒಂದು ಕೆಲಸ ಮಾಡಬೇಕು, ಲಂಸಮಾಗಿ ಖರೀದಿ ಮಾಡಬೇಕು. ಮರನ ನಿಮ್ಮ ಹತ್ರ ಗೊತ್ತಿರೋರ ಹತ್ರ ತಗೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಮೇನ್ ಡೋರ್ಗೆ ಮತ್ತು ರೂಮ್ ಡೋರ್ಗಳಿಗೆ ಮತ್ತು ಪೂಜಾ ಡೋರ್ಗೆ ಎಲ್ಲ ಸೇರಿ ನಮಗೆ ಮರ ಮತ್ತು ಮರಕ್ಕೆ ಕೆಲಸ ಮಾಡಿಸ್ತೀವಲ್ಲ ಸಾಮಿಲಲ್ಲಿ, ಅದಕ್ಕೆ ಒಂದು 1,25,000 ಬೇಕಾಗುತ್ತೆ. ನೆಕ್ಸ್ಟು ನಮಗೆ ಮೇನ್ ಡೋರು, ಹಾಗೆ ರೂಮ್ ಡೋರ್ಸು, ಪೂಜಾ ಡೋರು ಮತ್ತು ವಿಂಡೋಸು, ಇದಕ್ಕೆಲ್ಲ ಗ್ಲಾಸ್ ಬೇಕಾಗುತ್ತೆ. ಹಾಗೆ ಗ್ರಿಲ್ಗಳು ಬೇಕಾಗುತ್ತೆ. ಹಾಗೆ ಇಂಜಸ್ಗಳು ಬೇಕಾಗುತ್ತೆ. ಇದೆಲ್ಲ ಸೇರಿ ಒಂದು 35,000 ಬೇಕಾಗುತ್ತೆ. ಅದೇ ರೀತಿ 35,000ದಿಂದ 40,000 ನಮಗೆ ಗ್ರಿಲ್ ಮೆಟೀರಿಯಲ್ ಬೇಕಾಗುತ್ತೆ. ಸ್ಟೇರ್ ಕೇಸ್ ಗ್ರಿಲ್ಲು ಮತ್ತು ನಾವು ಏನು ಟ್ಯಾಂಕಿ ಇಡ್ತೀವಿ, ಟ್ಯಾಂಕಿ ಸುತ್ತ ಗ್ರಿಲ್ ಮಾಡಿಸೋಕ್ಕೆ. ಹಾಗೆ ಬನ್ನಿ ಇವಾಗ ನಮಗೆ ಲೇಬರ್ ಪಾರ್ಟ್ ನೋಡೋಣ. ಯಾವುದೇ ಗಾರೆ ಕೆಲಸಗಳು, ಸಿಮೆಂಟ್ ಕೆಲಸಗಳು ಏನೇ ಇದ್ರೂ ಅಂದರೆ ಮಣ್ಣು ಕೆಲಸ ಬಿಟ್ಟು
ಅವರಿಗೆ ಇವತ್ತು ಮಾರ್ಕೆಟಲ್ಲಿ 35,000 ಚದರಕ್ಕೆ ನಡೀತಾ ಇದೆ. ಅಂದರೆ ನಮ್ಮದು 10.5 ಚದರ ಬರುತ್ತೆ. 10.5 ಚದರಿಗೆ 35,000 ಅಂದರೆ 3,67,000 ರೂಪಾಯಿ ನಮಗೆ ಮೇಸ್ತ್ರಿ ಪೇಮೆಂಟ್ ಅಂತೀವಿ ನಾವು. ಮೇಸ್ತ್ರಿ ಪೇಮೆಂಟು ಬೇಕಾಗುತ್ತೆ. ನೆಕ್ಸ್ಟು ಮಣ್ಣಿನ ಕೆಲಸ ಹಬ್ಬ ಅಂದರೆ ಒಂದು 20,000 ಬರುತ್ತೆ. ಹಾಗೆ ಅದೇ ರೀತಿ ಟೈಲ್ಸು ಮತ್ತು ಗ್ರಾನೈಟು ಎಲ್ಲ ಸೇರಿ ನಮಗೆ ಲೇಬರ್ ಬಂದು 45,000 ಬರುತ್ತೆ. ಅದೇ ರೀತಿ ಎಲೆಕ್ಟ್ರಿಕಲ್ ಒಂದು ಚದರಕ್ಕೆ ಇವತ್ತು 3,000 ನಡೀತಾ ಇದೆ. ಅಂದರೆ ನಮಗೆ 31,500 ರೂಪಾಯಿ ಬರುತ್ತೆ. ಅದೇ ರೀತಿ ಪ್ಲಂಬಿಂಗ್ ಕೆಲಸಗಳಿಗೆ ಒಂದು ಕಿಚನ್ನು ಮತ್ತು ಒಂದು ಟೈಲೆಟು ಇರೋದರಿಂದ ಮತ್ತು ಒಂದು ಬಾತ್ರೂಮ್ ಇರೋದರಿಂದ ನಮಗೆ ಒಂದು 25,000ದಲ್ಲಿ ಅವರು ಕಣ್ಣು ಮುಚ್ಕೊಂಡು ಮಾಡಿಕೊಡ್ತಾರೆ. ಅದೇ ರೀತಿ ಪೇಂಟಿಂಗ್ ಮತ್ತು ಪಾಲಿಷಿಂಗ್ ಇವತ್ತು 5,000 ನಡೀತಾ ಇದೆ. ಅದು ಏನು 2 ಕೋಟ್ ಪಟ್ಟಿ, 1 ಕೋಟ್ ಪ್ರೈಮರು, ಸ್ಯಾಂಡಿಂಗು, 2 ಕೋಟ್ ಪೇಂಟು ಮತ್ತು ಔಟ್ಸೈಡು 1 ಕೋಟ್ ಪ್ರೈಮರು, 2 ಕೋಟ್ ಪೇಂಟು ಮತ್ತು ಕಿಟಕಿಗಳದೆಲ್ಲ ಪಾಲಿಷಿಂಗ್ ಸೇರಿಸಿ. ಹಾಗೆ ಅದೇ ರೀತಿ ಕಾರ್ಪೆಂಟರ್ ವರ್ಕ್ಸು ನಾವು ಒಂದು 45,000 ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಅಂದರೆ ಒಂದು ಮೇನ್ ಡೋರು, 2 ರೂಮ್ ಡೋರು, ಒಂದು ಬಾತ್ರೂಮ್ ಡೋರು, ಹಾಗೆ ಒಂದು ಪೂಜಾ ಡೋರು. ಮೇಸ್ತ್ರಿಗಳಿಗೆ ಈ ಪ್ಯಾರಾಪಿಟ್ ವಾಲು ಮತ್ತು ಸ್ಟೇರ್ ಕೇಸು ಮತ್ತು ನಾವು ಫ್ರಂಟ್ ಸೈಡಲ್ಲಿ ಏನು ಡಿಸೈನ್ ಮಾಡಿಸ್ತೀವಿ ಅದೆಲ್ಲ ಸಪ್ರೇಟ್ ಬರುತ್ತೆ. ಅದರಿಂದ ಅದಕ್ಕೆ ಒಂದು ಚದರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರವರು. ಅದರಿಂದ ಅದಕ್ಕೆ ಒಂದು 36,700 ರೂಪಾಯಿ ಅದನ್ನು ಅದಕ್ಕೆ ಸಪ್ರೇಟಾಗಿ ಕೊಡಬೇಕಾಗುತ್ತೆ. ಅದೇ ರೀತಿ ಗ್ರಿಲ್ ಏನು ಮಾಡಿಸ್ತೀವಿ, ಸ್ಟೇರ್ ಕೇಸ್ ಗ್ರಿಲ್ ಆಗಿರ್ಬೋದು ಮತ್ತು ಪ್ಯಾರಾಪಿಟ್ ವಾಲ್ ಗ್ರಿಲ್ ವರ್ಕ್ ಆಗಿರ್ಬೋದು ಮತ್ತು ನಾವು ಟ್ಯಾಂಕಿ ಇಡೋದಕ್ಕೆ ಏನು ಯೂಸ್ ಮಾಡ್ತೀವಿ ಅದಕ್ಕೆ ಒಂದು 15,000 ರೂಪಾಯಿಗಳು ಕೊಡಬೇಕಾಗುತ್ತೆ ಲೇಬರ್ ಪೇಮೆಂಟು. ಇವಾಗ ನಾವು ನೋಡೋದಾದರೆ ಮೆಟೀರಿಯಲ್ಸ್ಗೆ ಸಿಮೆಂಟು, ಸ್ಟೀಲು ಮತ್ತು 40 mm ಮತ್ತು ಸೈಡ್ ಸ್ಟೋನು ಮತ್ತು 20 mm ಎಮ್ ಸ್ಯಾಂಡು ಮತ್ತು ಪ್ಲಾಸ್ಟಿಂಗ್ ಸ್ಯಾಂಡು, ಹಾಗೆ ರೆಡ್ ಬ್ರಿಕ್ಸು ಮತ್ತು ಪೇಂಟಿಂಗ್ ಮೆಟೀರಿಯಲ್ಲು ಮತ್ತು ಟೈಲ್ಸು ಮತ್ತು ಎಲೆಕ್ಟ್ರಿಕಲ್ ಮೆಟೀರಿಯಲ್ಸು, ಪ್ಲಂಬಿಂಗ್ ಮೆಟೀರಿಯಲ್ಸು ಮತ್ತು ಮೇನ್ ಡೋರ್ ಫಿಕ್ಸ್ಚರ್ಸು ಮತ್ತು ಮೇನ್ ಡೋರ್ ಹುಡ್ಡು, ಹಾಗೆ ಗ್ರಿಲ್ಲು ಎಲ್ಲ ಸೇರಿ ನಮಗೆ 14 ಲಕ್ಷ ಬೇಕಾಗುತ್ತೆ. ಅದೇ ರೀತಿ ಗಾರೆ ಕೆಲಸ ಮತ್ತು ಮಣ್ಣಿನ ಕೆಲಸ ಮತ್ತು ಟೈಲ್ಸ್ ಕೆಲಸ ಮತ್ತು ಎಲೆಕ್ಟ್ರಿಕಲ್ ಕೆಲಸಗಳು ಮತ್ತು ಪ್ಲಂಬಿಂಗ್ ಕೆಲಸಗಳು ಮತ್ತು ಪೇಂಟಿಂಗು ಮತ್ತು ಪಾಲಿಷಿಂಗ್ ಕೆಲಸಗಳು ಮತ್ತು ಕಾರ್ಪೆಂಟರ್ ವರ್ಕು ಮತ್ತು ಗ್ರಿಲ್ ವರ್ಕು, ಅದೇ ರೀತಿ ನಮ್ಮದು ಏನು ಪ್ಯಾರಾಪಿಟ್ ವಾಲ್ ಡಿಸೈನು ಮತ್ತು ಸ್ಟೇರ್ ಕೇಸ್ ವರ್ಕು ಇದನ್ನು ಸೇರಿಸಿ ನಮಗೆ 6,30,200 ರೂಪಾಯಿ ನಮಗೆ ಲೇಬರ್ ಪೇಮೆಂಟ್ ಬೇಕಾಗುತ್ತೆ. ನಮಗೆ ಲೇಬರ್ ಮತ್ತು ಮೆಟೀರಿಯಲ್ ಎರಡರಿಂದ ತಗಲುವ ವೆಚ್ಚ 20,30,200 ರೂಪಾಯಿ. ಅಂದರೆ ಒಂದು ಸ್ಕ್ವೇರ್ ಫೀಟ್ಗೆ 1,933. ಅದೇ ರೀತಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಲೇಬರ್ ಪೇಮೆಂಟ್ ಏನಿದೆ ಅದು ನಮ್ಮ ಒಟ್ಟು ಮೊತ್ತದ 30% ಇದ್ದಾಗ ನಾವು ಲೇಬರ್ಗಳಿಗೆ ಜಾಸ್ತಿ ಕೊಟ್ಟಿಲ್ಲ ಅಂತ ನಾವು ತಿಳ್ಕೊಳ್ಬಹುದು. ಹಾಗೆ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.